ರೂಢಿ ಇಲ್ಲ. ಮೋದಿ ಅವರು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂತ ಇವರು ಆರೋಪ ಮಾಡ್ತಾರೆ. ಇವರಿಬ್ಬರು ತಿಕ್ಕಾಡದಲ್ಲೇ, ಗಂಡ ಹೆಂಡರ ತಿಕ್ಕಾಡದಲ್ಲೇ ಕೂಸು ಬಡವಾಯಿತು ಅಂದಂಗೆ ಪಾಪ ನಮ್ಮ ಪ್ರಜೆಗಳು ಬಡವಾಗ್ತಾ ಇದ್ದಾರೆ. ದಿನನಿತ್ಯ ರೇಟ್ ಹೆಚ್ಚಾಗ್ತಾನೆ ಇದೆ. ಅದಕ್ಕೆಲ್ಲರೂ ಕಾರಣ, ಇವರೆಲ್ಲರೂ ಕಾರಣ. ಅದ್ರ ಜೊತೆಗೆ ಈ ಒಂದು ಕರ್ನಾಟಕದಲ್ಲಿ ಆಡ್ಕೊಳ್ಳಿಕ್ಕೆ ಅಥವಾ ಹೇಳಲಿಕ್ಕೆ ಈ ಒಂದು ಏನಪ್ಪ ಗ್ಯಾರಂಟಿಗಳ ಬಗ್ಗೆ ಟೀಕೆ ವಿರೋಧಿ ಪಕ್ಷಗಳು ಎಲ್ಲ ದುಡ್ಡಿನ ಗ್ಯಾರಂಟಿಗೆ ಹಾಕ್ತಾ ಇದ್ದಾರೆ. 60 ಕೋಟಿ 70 ಕೋಟಿ ತನಕ ಈಗ ಲಾಸ್ ಆಗಲಿಕ್ಕತ್ತದ, ನಮ್ಮ ಬದುಕು ಕಷ್ಟ ಆಗಲಿಕ್ಕತ್ತದ ಇವರು ಆರೋಪ ಮಾಡ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಗ್ಯಾರಂಟಿಯಿಂದ ನಮ್ಮ ಅಭಿವೃದ್ಧಿ ಆಗಿಲ್ಲ, ನಮ್ಮ ಅಭಿವೃದ್ಧಿ ಕಾರ್ಯಗಳು ರೊಕ್ಕ ಕೊಡ್ತಾ ಇಲ್ಲ ಅಂತೇಳಿ ಇವರು ಅಂತಾರೆ. ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಗ್ಯಾರಂಟಿ ಜೊತೆಗೆ ಇನ್ನುಳಿದ ಅಭಿವೃದ್ಧಿ ನಾವು ದುಡ್ಡು ಹಾಕ್ತಾ ಇದ್ದೀವಿ ಅನ್ನುವಂಥ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇವೇನು ನಡೆದಪ್ಪ ಅಂದರೆ ಇವ್ರ ಮಧ್ಯದಲ್ಲೇ ಒಬ್ಬರೊಬ್ಬರು ಹಾಕ್ತಾ ಆರಾಮ ವಿರೋಧ ಪಕ್ಷದವರು ಇದ್ದಾರೆ, ಆಡಳಿತ ಪಕ್ಷದವರು ಇದ್ದಾರೆ. ಅದು ಒಂದು ಮಾತ್ರ ಗ್ಯಾರಂಟಿ, ಅದರಲ್ಲಿ ಎರಡು ಮಾತಿಲ್ಲ. ಈ ಗ್ಯಾರಂಟಿಗಳಿಂದ ಸ್ವಲ್ಪ ದುಡ್ಡು ಬಂದು ಹತ್ತಲಿಕ್ಕತ್ತದ ಜನರಿಗೆ ಅಂತೇಳಿ. ಆದರೆ ಅದು ಸರಿ ಅಲ್ಲ ಅನ್ನೋದು ಆ ಮಾತು ಬೇರೆ. ಯಾಕಂದರೆ ಗ್ಯಾರಂಟಿ ಕೊಡೋದ್ರಿಂದ ನಮ್ಮ ಅಭಿವೃದ್ಧಿ ಆಗ್ತೈತಿ ಅನ್ನೋದು ಭಾಳಷ್ಟು ತಜ್ಞರ ಪ್ರಕಾರ ತಪ್ಪಂತ. ಇದೇನು ಒಂದು ಮಾತು ಬಂದು ಇದರಲ್ಲಿ ಭಾಳ ಹೆಲ್ಪ್ ಆಗ್ಯದ. ಈ ಒಂದು ಬಸ್ ರಿಯಾಯಿತಿ ತೋರಿಸಿದ್ರಿಂದಾಗೆ ಅನೇಕ ಬಡ ಕೂಲಿಕಾರರು ಒಂದು ಕಡೆ ದಿನಗಳಿಗೆ ಕೆಲಸಕ್ಕೆ ಹೋಗಿ ಅನುಕೂಲ ಆಗ್ಯದ. ರೈತರಿಗೆ ತಮ್ಮ ವಸ್ತುಗಳನ್ನ ಹೆಣ್ಮಕ್ಳು ಗಳಿಸ್ತಾ ಇದ್ದಾರೆ. ಇವತ್ತು ಮಾರ್ಕೆಟ್ಗೆ ಹೆಣ್ಮಕ್ಳಿಗೆ ಇಲ್ಲಿ ಮಾರ್ಕೆಟ್ ಬರ್ತಾ ಇದೆ. ನಿಜವಾಗಿ ಇವತ್ತು ಕಾಯಿಪಲ್ಲೆ ಮಾರ್ಕೆಟ್ ಇರ್ಬೋದು, ಅದು ನಮ್ಮ ಬಜಾರ್ ಇರ್ಬೋದು, ಮತ್ತಾವುದು ಇರ್ಬೋದು. ನಿಧಾನಕ್ಕೆ ಹೆಣ್ಮಕ್ಳ ಕೈಯಲ್ಲೇ ಆ ವಸ್ತುವನ್ನು ತಂದು ಮಾರಾಟ ಮಾಡಲಿಕ್ಕೆ ಅವ್ರ ಬಾಡಿಗೆ ಇಲ್ಲಲ್ಲ, ಅವ್ರಿಗೆ ಅವ್ರ ಪೇಮೆಂಟ್ ಇಲ್ಲ, ಅವ್ರದ್ದು ಇಲ್ಲದ ಕೈ ಫ್ರೀ ಆಗಿರೋದ್ರಿಂದ ಬಸ್ಸ ಅವ್ರು ಮಾರ್ತಾ ಇದ್ದಾರೆ. ಅದರಿಂದ ಅಭಿವೃದ್ಧಿ ಆಗಲಿಕ್ಕತ್ತದ ಅನ್ನುವಂಥ ಒಂದು ವಾದವೂ ಇಲ್ಲದ. ಹೀಗಾಗಿ ಗ್ಯಾರಂಟಿನಷ್ಟು ಅನುಕೂಲಗಳಾಗಿದ್ದಾವೆ. ಆದರೆ ಇನ್ನುಳಿದ ರಾಜ್ಯಗಳಲ್ಲಿ ಗ್ಯಾರಂಟಿ ಇಲ್ಲದ ರಾಜ್ಯಗಳಲ್ಲಿ ಅಲ್ಲಿಯೂ ಸಹಿತ ಪರಿಸ್ಥಿತಿ ಹಿಂಗದ. ಇದು ಒಂದಲ್ಲ.